ಹಲೋ, ನಮಸ್ಕಾರ ಎಲ್ಲರಿಗೂ. ನಮ್ಮ ಗಾರ್ಡನ್ನಲ್ಲಿ ನಾವು ಒಂದು ಸ್ವಲ್ಪ ಚೇಂಜಸ್ ಮಾಡ್ಕೊಂಡಿದ್ದೀವಿ. ನೀವೆಲ್ಲರೂ ನೋಡಿ, ನಾವು ಬದನೆ ಗಿಡಗಳನ್ನು ಹಾಗೆ ಬಿಟ್ಟಿದ್ವಿ. ಮಳೆ ಆಗ್ತಾ ಇದೆ ಮತ್ತು ಬದನೆ ಗಿಡನೂ ಫುಲ್ ದೊಡ್ಡವಾಗಿಬಿಟ್ಟಿದ್ದಾವೆ. ಅದಕ್ಕೋಸ್ಕರ ನಾವು ಈ ಥರ ಕಟ್ಟಿಗೆಯನ್ನು ಕಟ್ಟಿ ಮೇಲ್ಗಡೆ ಕೆಳಗಡೆ ಏನೇ ಹುಳಗಳು ಅದು ಯಾವ ಬಂದ್ರೂ ಹಾವುಗಳದು ಮಳೆ ಆದ ನಂತರ ಜಾಸ್ತಿ ಆಗ್ಯಾವು. ಅದಕ್ಕೋಸ್ಕರ ಎಲ್ಲ ಕಾಣಬೇಕಂತ ಕೆಳಗಡೆ ಎಲ್ಲ ಸ್ವಚ್ಛ ಮಾಡಿದೆವು. ಗಾಸ್ ಕಟಿಂಗ್ ಮಾಡಿದೆವು, ಹುಲ್ಲೆಲ್ಲ ಕಟಿಂಗ್ ಮಾಡಿ ಸ್ವಚ್ಛ ಮಾಡಿವು. ನಮ್ಮ ಗಾರ್ಡನ್ ಒಳಗೆ ಚೇಂಜ್ಮೆಂಟ್ ಆಗೈತ್ರಿ ಒಂದು ಸ್ವಲ್ಪ. ಮತ್ತು ನೀವು ನೋಡ್ರಿ, ನಾವು ಈ ಥರ ಗಿಡ ಕಟ್ಟಿಗೆ ಕಟ್ಟಿ ಚಲೋ ಅನ್ಸತೈತ್ರಿ, ಸ್ವಚ್ಛ ಅನ್ಸತೈತಿ ಗಾರ್ಡನ. ನೋಡ್ರಿ, ನೀವು ಈ ಥರ ನೀವು ಗಾರ್ಡನ್ ಮಾಡಿರಿ, ಚಂದ ಅನ್ಸತೈತಿ. ನನ್ನ ಚೆಂಡು ಹೂವಿನ ಗಿಡಗಳು ಎಷ್ಟು ದೊಡ್ಡವಾಗಿದ್ದಾವೆ. ಮತ್ತು ಇದು ಪುದೀನ ನೋಡ್ರಿ, ಇದು ಪುದೀನ ಭಾಳ ಚಲೋ ಬರತೈತ್ರಿ. ನಾವು ಒಟ್ಟೆ 2 ಅಂದರೆ 2 ಕಡ್ಡಿ ತಂದು ಹಚ್ಚೀನಿ. ಇಷ್ಟೆಲ್ಲ ಹಬ್ಬೈತ್ರಿ, ಚಂದ ಭಾಳ ಆಗೈತ್ರಿ. ಮತ್ತು ನೋಡ್ರಿ, ಇದು ಗಾರ್ಡನ್ ರಾಜಗಿರಿ ಪಲ್ಲಿನೂ ಕಟ್ ಮಾಡ್ರೇನು ಮತ್ತೆ ಬರಾಕತ್ತೈತ್ರಿ. ನೋಡ್ರಿ, ಇದು ಹಿಂಗೆ ಕಟ್ ಮಾಡಿರಿ ಮತ್ತು 2-3 ಬರಾಕತ್ತೈತ್ರಿ. 2 ಹಗಲು ಬೆಳೆ ಹಚ್ಚಿರಿ ಎಷ್ಟು ಚಂದ ಹಬ್ಬೈತಿ ನೋಡ್ರಿ. ಕೆಳಗಡೆಯಿಂದ ಇಷ್ಟು ಎತ್ತರಕ್ಕೆ ಹೋಗಿತ್ರಿ. ಮತ್ತು ಕಾಯಿನೂ ಆಗತ್ತಾವ ನೋಡ್ರಿ. ಹಾಗಲಕಾಯಿ ನೋಡ್ರಿ, ಹಾಗಲಕಾಯಿನೂ ಆಗತ್ತಾವ, ಹೂ ಬಿಡಾತ್ತಾವ. ಮತ್ತು ಸಣ್ಣ ಸಣ್ಣ ಬಿ ಅದಾವ್ರಿ. ಮೆಣಸಿನ್ಕಾಯಿ ನೋಡ್ರಿ ಎಷ್ಟು ಆಗ್ಯಾವ ಅಂತ. ಸಣ್ಣ ಕಿಚನ್ ಗಾರ್ಡನ್ ತುಂಬ ಯೂಸ್ ಐತ್ರಿ, ನೀವು ಮಾಡಿ. ಅಲ್ಲಿ ಡಬ್ಬು ಮೆಣಸಿನ ಗಿಡ ಅದಾವೆ, ಸಣ್ಣ ಸಣ್ಣ ಅದಾವೆ, ಆದ್ರೂ ಕಾಯಿ ಜಾಸ್ತಿ ಆಗ್ತಾವೆ ನೋಡ್ರಿ. ನನ್ನ ಚೆಂಡು ಹೂವಿನ ಗಿಡ ಮತ್ತು ಬೆಂಡೆಕಾಯಿ ಗಿಡಗಳು ನೋಡ್ರಿ ಎಷ್ಟು ದೊಡ್ಡವಾಗಿದಾವೆ ಅಂತ ನೋಡ್ರಿ. ಅದು ನಮ್ಮ ನೆಟ್ಟದ ಅರ್ಬಿದು ದಾಟಿ ಹೊಂಟಿದ್ದಾವೆ, ಮ್ಯಾಲೆ ಹೋಗಿದ್ದಾವೆ ರೀ. ತುಂಬ ಚಲೋ ಆಗತ್ತವೆ. ನಾವೇ ಫುಲ್ ಕಾಯಿಪಲ್ಲೆ ತಿನ್ನತ್ತೀವಿ. ತಿಂದು ಬೇಸರ ಬಂದಿರ್ತೈತೆ ಅಂತ ತಿಳ್ಕೊರಿ. ಇದು ರಾಜಗಿರಿ, ಇದು ಜವಾರಿ ರಾಜಗಿರಿ. ಇದು ನಮ್ಮ ಕಡೆ ಊರ ಕಡೆ ಇರ್ತೈತೆ. ಆ ಟೈಪ್ ಐತ್ರಿ ಇದು. ಎಲ್ಲ ಕಟ್ ಮಾಡಿದ್ಮ್ಯಾಗ ಮತ್ತೊಂದು ಬರಾಕತ್ತೈತಿ. ಇದು ಚಹಾದ ಎಲೆ ನೋಡ್ರಿ. ಮಹಾರಾಷ್ಟ್ರದವ್ರ ದೌತಿ ಅಂತಾರಲ್ರಿ, ಆ ಟೈಪ್ ಚಹಾದ ಎಲೆ ರೀ. ಇದು ಚಹಾ ಮಾಡಕ್ಕೆ ನೋಡ್ರಿ. ನಮ್ಮ ಬೆಂಡೆಕಾಯಿ ನೋಡ್ರಿ ಎಷ್ಟು ದೊಡ್ಡವಾಗಿದಾವೆ. ಭಾಳ ಚಲೋ ಆಗ್ತೈತ್ರಿ. ಮತ್ತು ಇಲ್ಲೆಲ್ಲ ಸ್ವಚ್ಛ ಮಾಡಿ, ಇಲ್ಲೆಲ್ಲ ನೋಡ್ರಿ ಮಣ್ಣಿ ಫುಟ್ಬಾಲ್ ಬಿದ್ದಿತ್ತು, ಅದನ್ನು ಕಟ್ ಮಾಡಿ ಅದ್ರಾಗ ಒಂದು ಸ್ವಲ್ಪ ಶೋ ಪ್ಲ್ಯಾಂಟ್ ಹಚ್ಚಿದ್ದೀವಿ ರೀ. ಇಲ್ಲಿ ಒಂದು ಸ್ವಲ್ಪ ಹಂಗೆ ರಾಜಗಿರಿ ಪಲ್ಯ ಹಾಕೀನಿ. ಎಷ್ಟು ಚಂದ ಬಂದೈತೆ ಅಂತ ನೋಡ್ರಿ. ಇಲ್ಲಿ ಅಲೋವಿರಾ ಐತ್ರಿ. ಇಲ್ಲಿ ಶಂಖ ಪುಷ್ಪದ ಬೀಜ ತಂದು ಹಾಕೀನಿ. ಶಂಖ ಪುಷ್ಪದ ಬೆಳೆ ಇದ್ದೈತಿ ನೋಡ್ರಿ, ಎಷ್ಟು ಚಂದ ಆಗೈತಿ ನೋಡ್ರಿ. ಇಷ್ಟು ಎತ್ತರ ಬಂದೈತಿ. ಇದಕ್ಕೂ ಒಂದು ಕಟ್ಟಿಗೆ ಹಚ್ಬೇಕಿನ್ನ. ನಮ್ಮ ಗಾರ್ಡನ್ ಹೆಂಗೆ ಅನ್ನಿಸ್ತು ಹಿಂಗೆ ಕರ್ಕಿನೂ ಎಲ್ಲ ಕಟ್ ಮಾಡಿ ಸ್ವಚ್ಛ ಮಾಡೀವ್ರಿ. ಎಷ್ಟು ಏರಿಯಾದಾಗ ನಮ್ದು ಗಾರ್ಡನ್ ಐತಿ ನೋಡ್ರಿ. ಹಿಂಗೆ ಅನ್ಸಾತೈತಿ, ಸ್ವಚ್ಛ ಅನ್ಸಾತೈತಿ ರೀ. ಎಲ್ಲ ಕಸ ಕಡ್ಡಿ ಎಲ್ಲ ಕಟ್ ಮಾಡಿ ಮಸ್ತಾಗಿ ಮಾಡ್ಕೊಂಡಿದ್ದೀವಿ ರೀ. ನಿನ್ನೆ ಎಲ್ಲ ಸ್ವಚ್ಛ ಮಾಡಿದೆವು. ಚಲೋ ಬರಾತೈತಿ ರೀ ನಮ್ಮ ಕಾಯಿಪಲ್ಲೆ. ಹೆಂಗೆ ಅನ್ನಿಸ್ತೈತಿ ನೀವೇನು ಕಮೆಂಟ್ ಮಾಡೋಂಗಿಲ್ಲ, ವಿಡಿಯೋ ನೋಡೋಂಗಿಲ್ಲ. ವಿಡಿಯೋ ಅದು ನೋಡಿರಿ, ಸಪೋರ್ಟ್ ಮಾಡಿರಿ. ನೋಡಿರಿ ನಮ್ಮ ಬದ್ನಿಕಾಯಿಗಳದು ನೋಡಿರಿ. ಈಗ ನೀವು ನೋಡ್ಬೋದು ಎಷ್ಟು ಹತ್ತಿದಾವಂತ. ಸಣ್ಣನೂ ಅಷ್ಟು ಅದಾವು, ಹೂವು ಅಷ್ಟು ಅದಾವು. ಮತ್ತು ಮಂಗ್ಯಾನು ಬಂದು ನೋಡಿರಿ, ಮಂಗ್ಯಾಗಳು ಬರ್ತಾವೆ. ನಮ್ಮನ್ನು ಹೇಳಿನಲ್ರಿ ಮಂಗ್ಯಾನ ಕಾಯಿ ಬೇಕಾಗ್ತೈತಿ ಅಂತ. ನೋಡಿರಿ ಬದ್ನಿಕಾಯಿ.
ಕೈ ಬೆಳ್ಳಿ ಬಡ್ಡಿ ನೋಡ್ರಿ. ಇದೊಂದು ಹೆಂಗೆ ಹಬ್ಬಾಕತ್ತೈತಿ ನೋಡ್ರಿ. ಹೂವು ನೋಡ್ರಿ, ಇವ ಹೂವು, ಇದು ಹೂವು ಮಗ್ಗಿ ಚಂದ ಭಾಳ ಆಗಕತ್ತೈತ್ರಿ. ಸಣ್ಣ ಸಣ್ಣ ಕಾಯಿ ಅದಾವ ನೋಡ್ರಿ, ಕಾಣಿಸ್ತಾವ ನಿಮ್ಗೆ. ಅಬ್ಸರ್ವ್ ಮಾಡ್ಕೊರಿ ಕಾಯಿ ನೋಡ್ರಿ, ಹಾಗಲಕಾಯಿ ಆಗಕತ್ತೇವು. ಇಲ್ಲಿ ನೋಡ್ರಿ ಮಂಗ್ಯಾಗಳು. ಮಂಗ್ಯಾಂದು ಇವತ್ತಂತೂ ದಂಡ ಬಂದೈತ್ರಿ. ಒಮ್ಮೆ 1, 2, 3 ಬರ್ತಾವೆ. ಇವತ್ತು ಭಾಳ ಹತ್ರ ಪೂರ ಸೈನ್ಯನ ಬಂದೈತ್ರಿ. ಇವಾಗ ಫಸ್ಟ್ ಬೆಂಡೆ ಗಿಡ ಅದು ಎಲ್ಲ ಮುರಿದು ಹೋಗ್ತಿದ್ವು ರೀ. ಈಗೇನು ಸುಂಕು ಹೆಚ್ಚಾಗಿತ್ತು, ಅದಕ್ಕೆ ದೊಡ್ಡವಾಗಿದ್ದಾವೆ ಗಿಡ. ಈಗ ಬರೀ ಬದ್ನಿಕಾಯಿ ತಿನ್ನೋದು, ಅದು ಯಾವುದ್ರ ಮೆಣಸಿನ ಗಿಡ ಅದು ಹಾಳು ಮುರಿದು ಮಾಡ್ತಾವ್ರಿ. ನೋಡ್ರಿ, ಇದು ಇಷ್ಟು ಮಂಗ್ಯಾನ ಕಾವಲ ಮಾಡ್ಕೊಂಡು ನಾವು ಕಾಯಿಪಲ್ಯ ಮಾಡೀವ್ರಿ. ನೀವು ವಿಡಿಯೋಗಳು ನೋಡ್ತೀವ್ರಿ, ಸಪೋರ್ಟ್ ಮಾಡ್ತೀವ್ರಿ. ಹೆಂಗೆ ಅನಿಸ್ತು ನಮ್ಮ ಸಣ್ಣ ಕಿಚನ್ ಗಾರ್ಡನ್? ನಿಮ್ಗೆ ಹೆಂಗೆ ಅನಿಸ್ತು ಅನ್ನೋದು ಕಮೆಂಟ್ ಮಾಡಿರಿ. ಮತ್ತು ಹೆಚ್ಚಿನ ಪ್ರೋತ್ಸಾಹ ಸಿಗ್ತೈತಿ ಮುಂದೆ ಏನರ ವಿಡಿಯೋ ಮಾಡೋಕ್ಕೆ. ಸಬ್ಸ್ಕ್ರೈಬ್ ಮಾಡಿರಿ. ನಮಸ್ಕಾರ, ಥ್ಯಾಂಕ್ ಯು, ಧನ್ಯವಾದಗಳು.